ಓಕೆ, ನೆಕ್ಸ್ಟ್. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಹೇಗಿದೆ ನೋಡಿ ಇದು ವ್ಯಂಗ್ಯ. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಇದರ ಫಲವೇ ಶಿಶು ವಿಹಾರ. ಸ್ಟ್ಯಾಂಡರ್ಡ್ ಹಾಸ್ಯ ಇದು. ಒಬ್ಬ ಅಧ್ಯಕ್ಷಿಣಿ ಇದ್ಲು, ಪಂಚಾಯತಿ ಅಧ್ಯಕ್ಷಿಣಿ. 5 ವರ್ಷ ಅವಳು ಏನೇ ಸಮಸ್ಯೆ ಬರಲಿ ಆ ಊರಿನ ಸಮಸ್ಯೆ ಬಗೆಹರಿಸ್ತಾ ಇದ್ಲು. ಏನು, ಒಂದು ಫೋಟೋ ನೋಡ್ತಿದ್ಲು, ಇಟ್ಕೊತಿದ್ಲು, ಆ ಸಮಸ್ಯೆಗೆ ಪರಿಹಾರ ಹೇಳ್ತಿದ್ಲು. ಖುಷಿಯಲ್ಲ, ಏನು ಎಂಥವ ಅಧ್ಯಕ್ಷೆ. 5 ವರ್ಷ ಆಯಿತು, ಇನ್ನೇನು ಅವಳು ರಿಟೈರ್ ಆಗಬೇಕು ಅನ್ನುವಾಗ ಪತ್ರಕರ್ತ ಕೇಳಿದೆ, ಮೇಡಮ್ ಅದೇನೋ ನೀವು ಮೀಟಿಂಗಲ್ಲಿ ಎಂಥ ಸಮಸ್ಯೆ ಬಂದರೂ ಹಿಂಗೆ ನೋಡ್ತಿದ್ರಿ, ಮುಚ್ಚಿ ಇಟ್ಕೊಳ್ತಿದ್ರಿ, ಯಾರಿಗೂ ತೋರಿಸ್ತಿರ್ಲಿಲ್ಲ, ಸಮಸ್ಯೆ ಬಗೆಹರಿಸ್ತಿದ್ರಿ, ಏನದು? ಏನೂ ಇಲ್ಲ, ನನ್ನ ಗಂಡನ ಫೋಟೋ. ಮೈ ಗಾಡ್, ಅದೆಂಥ ಭಕ್ತಿ ರೀ ನಿಮ್ಮ ಗಂಡನ ಮೇಲೆ. ಹಾಂ, ಅಷ್ಟು ಭಕ್ತಿನ? ಭಕ್ತಿ ಅಲ್ಲ, ಇಂಥವನ್ನ ಕಟ್ಕೊಂಡು ಸಮಸ್ಯೆನೇ ಬಗೆಹರಿಸ್ತಿದ್ದೀನಂತೆ ನಾನು. ಇದು ಒಂದು ದೊಡ್ಡದ ನನಗೆ ಅನ್ನಿಸೋದಕ್ಕೆ ಅವನ ಫೋಟೋ ನೋಡ್ತಿದ್ದೆ. ನಮ್ಮ ಕಾಲೇಜಿನ ನಮ್ಮ ಬೀಚಿಯವ್ರಿಗೆ ಪ್ರಶ್ನೆ ಕೇಳಿದರು. ನಮ್ಮ ಪ್ರೊಫೆಸರ್ ಒಬ್ಬರು ಇದ್ದಾರೆ ಸರ್, ಅವರು ಯಾವಾಗಲೂ ಗೋವಾ ತೀರಕ್ಕೆ ನಮ್ಮನ್ನು ಪಿಕ್ನಿಕ್ ಕರ್ಕೊಂಡು ಹೋಗುತ್ತಾರೆ ಅಂತ ಕೇಳಿದಾಗ, ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಯಾವಾಗಲೂ ಹುಡುಗಿಯರನ್ನು ಗೋವಾ ತೀರಕ್ಕೆ ಕರೆದುಕೊಂಡೇ ಹೋಗುತ್ತಾರೆ. ಏಕಿರಬಹುದು ಸರ್? ಅದಕ್ಕೆ ಬೀಚಿ ಏನು ಉತ್ತರ ಕೊಟ್ಟರು ಗೊತ್ತಾ? ತೀರದ ಆಸೆ. ಗಂಡಸರಿಗೆ ಲಕ್ವ ಹೊಡಿತದೆ. ಲಕ್ವ ಹೊಡೆದ ಹೆಣ್ಮಕ್ಕಳನ್ನ ಯಾರಾದರೂ ನೋಡಿದ್ದೀರಾ? ನೋ, ನೆವರ್, ಇಲ್ಲವೇ ಇಲ್ಲ. ಮೋಸ್ಟ್ಲಿ ಡಾಕ್ಟ್ರನ್ನ ಕೇಳಬೇಕಿದನ್ನು. ಅದೇನಿದ್ರು ನಮ್ಮ ಸೊತ್ತೆ ಟಿಂಗ್ ಅಂತ ಸಿಕ್ಕದು ತಿಂತೀವಿ, ಸಿಕ್ಕದ ಕಡೆ ಕುಡಿತೀವಿ, ತಲೆಗೆ ಏನೇನೋ ಹಚ್ಕೋತೀವಿ, ಸುಮ್ಮನೆ ಯೋಚನೆ ಮಾಡ್ತಾರೆ. ಹಾಂ, ಒಬ್ರು ಯಾರೋ ಗಂಡ ಒಂದು ಇದ್ದಕ್ಕಿದ್ದಾಗೆ ಹೀಗಾಗಿಬಿಟ್ಟಿದ್ನಂತೆ. ಹೇಳ್ತಿ, ಯಾಕ್ರಿ, ಏನು ಸಮಸ್ಯೆ? ಏನೂ ಇಲ್ಲ ಕಡೆ, ಬರೀ ಇಷ್ಟೇ. ಅವಳಿಗೆ ತಡೆಯೋಕ್ಕಾಗಲಿಲ್ಲ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು, ನೋಡಿ ಸರ್ ಒಂದು 6 ತಿಂಗಳಾಯ್ತು ಹೀಗೆ ಮಾಡ್ತೀವಿ, ಏನು ಹೇಳಿದ್ರು ಹೇಳ್ತಾ ಇಲ್ಲ ಉತ್ತರ, ನೀವು ಹೊರಗಡೆ ಹೋಗಿ ಅಮ್ಮ. ಅಯ್ಯೋ ಪಾಪ ಅಳಕ್ಕೆ ಶುರು ಮಾಡಿಬಿಟ್ಲಿ, ಏನೋ ಗುಪ್ತವಾಗಿದೆ. ಹಾಗಾದರೆ ಅಲ್ಲ, ಹಾಗೇನಿಲ್ಲ, ಅವನೊಬ್ಬನೇ ಮಾತಾಡಿಸ್ತೀನಿ ನಾನು. ಹೋಗಿ, ಏನು ಸರ್ ಮಾತಾಡಲ್ವಂತೆ, ಸರಿ ಊಟ ಮಾಡಲ್ವಂತೆ? ಹಾಂ, ಯಾಕೆ, ಏನು ಏಕಿದೆ ನಿಮಗೆ? ಏನು ಸರ್, ನೆಕ್ಸ್ಟ್ ಟೈಮ್ ಮೋದಿ ಬರ್ತಾರೋ ಇಲ್ವೋ? ಇಂಥವೇ ನಮ್ಮ ಚಿಂತೆ, ಜಗತ್ತಿನಲ್ಲಿ ಬೇರೆ ಅವನ ಚಿಂತೆ ಇರೋದು. ಹಾಂ, ಹಾಗೆ ಲಕ್ವ ಹೆಣ್ಮಕ್ಳಿಗೆ ಹೊಡೆಯಲ್ಲ. ಯಾಕೆ? ಕೈ ಸುಮ್ಮನೆ ಇರ್ತಾರೆ ಅವ್ರು, ಏನಾದರೂ ಒಂದು ನೋಡಿದರೆ. ಹಾಂ, ಈಗ ಯಾರೋ ಬಂದರು ಅಂತ ತಿಳ್ಕೊಳ್ಳಿ. ಅಯ್ಯೋ ಕಾರ್ಯಕ್ರಮ 7:30 ಬಂದಿದ್ವಿ, ಸೀಟ್ ಇರಲಿಲ್ಲ, ಈಗ ಒಳಗಡೆ ಬಂದರು, ಈಗ ಬಂದ 4 ಗಂಟೆಗೆ ಶುರುವಾಗಿದೆ, ಈಗ ಬರ್ತಾಳೆ ನಲ್ಕೊಂಡು ಅನ್ನೋದು. ಅದೊಂದು ಬಾಯಿಗೆ ಮಾಡ್ತಾರೆ ನೋಡ್ರಿ, ಅದು ಒಂದು. ಬರೀ ಕೈ ಹೀಗೆ ಮಾಡೋದು, ಬಾಯಿಗೆ ಮಾಡೋದಕ್ಕೆ. ಲಕ್ವ ಹೊಡೆಯೋದೇ ಕೈ ಬಾಯಿಗೆ, ಅದು ಬರೋದೇ ಅಲ್ಲಿಗೆ ಹೊಡೆಯೋಕ್ಕೆ. ಇವ್ರದ್ದು ಪುರ್ಸೊತ್ತೇ ಇಲ್ಲ. ಇದು ಕಟ್ಟೆ ಕೂತಿರೋ ಬಡ್ಡಿ ಮಗ ಗಂಡಸನ್ನು ನೋಡ್ತವನು. ಈ ಬಡ್ಡಿ ಮಕ್ಕಳು ಇನ್ವಿಟೇಷನ್ ಕೊಡೋಕೆ ಬರ್ತಾರೆ ನೋಡ್ರಿ ಕೆಲವು ಬಡ್ಡೆ ಹುಡುಗರು. ಅಂಕಲ್ ಆಂಟಿ ಇದ್ದಾರಾ ಅಂತ ಕೇಳ್ತಾರೆ, ಕಟ್ಟೆ ಮೇಲೆ ಕೂತಿರ್ತಾನೆ ಅವನು. ಯಾಕೆ? ನಮ್ಮ ಮಾವನ ಮ್ಯಾರೇಜು, ಇನ್ವಿಟೇಷನ್ ಕೊಡಬೇಕು, ಕೊಡೋ. ನಗಲ್ಲ, ಮಾತಾಡಲ್ಲ, ಒಳಗಡೆ ಹೇಳೋದು ಸಾಯೋಗು. ಒಳಗಡೆ ಅವನು ಅಡುಗೆ ಮನೆಗೆ ಹೋಗ್ತಾನೆ. ಆಂಟಿ ಬನ್ನಿ. ಓ ಬಾ ಪುಟ್ಟ, ಬಾ. ಬೆಳಗಿನ ಉಪ್ಪಿಟ್ಟಿದೆ, ತಿಂತೀಯನಪ್ಪ? ಬಿಸಿ ಅನ್ನ ಇದೆ, ಊಟನೇ ಮಾಡಿಬಿಡ್ತೀಯಾ? ಹಾಲು ಕೊಡ್ಲಾ, ಬೋರ್ನ್ವಿಟ ಕೊಡ್ಲಾ, ಮಜ್ಜಿಗೆ ಕೊಡ್ಲಾ? ಏನು ಬೇಡ ಆಂಟಿ ಅಂಥೇಳಿ ಇನ್ವಿಟೇಷನ್ ಕೊಟ್ಟು, ನಮ್ಮ ಮಾವನ ಮದುವೆ ನೀವು ಬರಬೇಕು. ಒಂದು ಆಂಟಿ, ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನೀವು ಕುಲ್ಕುಲ ಕಿಲ್ಕಿಲ ಅಂತ ನಗ್ನಗ್ತಾ ಆನಂದವಾಗಿದ್ದೀರಿ, ಅಂಕಲ್ ಯಾಕೆ ಆ ಥರ ಹೀಗಿರ್ತಾರೆ ಯಾವಾಗಲೂ? ನೋಡ್ಬಿಟ್ವಾ, ಮದುವೆ, ಉಪನಯನ, ಕಿಟಿ ಪಾರ್ಟಿ, ಆ್ಯನಿವರ್ಸರಿ, ಮ್ಯೂಸಿಕ್ ಪಾರ್ಟಿ, ಪ್ರಾಣೇಶ್ವರ ಭಾಷಣ, ಹಾಸ್ಯ ಸಂಜೆ ಇತ್ಯಾದಿಗೆಲ್ಲ ನಾನು ಹೋಗ್ತಿರ್ತೀನಿ. ಮತ್ತು ಅಂಕಲು ಹೆಣ ಹೊರಕ್ಕೆ, ಯಾರ್ದಾದ್ರು ಅಪರ ಶ್ರಾದ್ದಕ್ಕೆ, ಇದಕ್ಕೆ ಹೋಗ್ತಾನೆ. ಈ ಕರೆಯೋ ಬಡ್ಡಿ ಮಕ್ಕಳು ಹಂಗೆ ಇದ್ದಾರಮ್ಮ. ಮದುವೆ ಮುಹೂರ್ತ ಆದರೆ ಆಂಟಿ ಅಂತ ಒಳಗಡೆ ಹೋಗ್ತಾರೆ. ಅದೇ ಗೌಡ್ರು ಹೋಗವ್ರಂತೆ, ಬರ್ಬೇಕಂತೆ. ಇವನು ಪಕ್ಕದಲ್ಲೇ ಪಂಚೆ ಇಟ್ಕೊಂಡು ಕೂತಿರ್ತಾನೆ, ಹೆಗಲಿಗೆ ಹಾಕೊಂಡು ಅವ್ರಿಗೆ. ಇದು ನೆಕ್ಸ್ಟು, ನಾನು ಫಸ್ಟ್ ಈ ಊರಿಗೆ ಬಂದಾಗ ನಾನು ಯಾರಿಗೂ ಪರಿಚಯ ಇರಲಿಲ್ಲ. ಜನಾರ್ದನ್ ಲಾಡ್ಜಲ್ಲಿ ಒಂದು 300 ರೂಪಾಯಿ ಕೊಟ್ಟು ಒಂದು ಸಿಂಗಲ್ ರೂಮ್ ತೊಗೊಂಡಿದ್ದೆ. ಬೆಂಗಳೂರಿಗೆ ಕರೆ ಬಂದಿದ್ದು. ಅದು ಎಲ್ಲಿ, ಈ ಯಾವುದದು ನಾವು ಹೋಗಿದ್ದು, ಮಾರ್ತಳ್ಳಿ. ಅದು ಫ್ಲೈಓವರ್ ಆಗಿರಲಿಲ್ಲ ಸರ್ ಅಲ್ಲಿ. ಏನು ಖುಷಿಯಿಂದ ಹೋದೆ, ಅರ್ಧ ನಡೆದೆ, ಅರ್ಧ ಸಿಟಿ ಬಸ್ಸಿಗೆ ಹೋದೆ, ಆಟೋಕ್ಕೆ ದುಡ್ಡು ಇರಲಿಲ್ಲ. ಅಂತೂ ಅದನ್ನು ಮುಟ್ಟಿದೆ. ನೋಡ್ತೀನಿ ಸ್ಟೇಜ್ ಇಲ್ಲ ಅಲ್ಲಿ. ಏನು ಬರುತ್ತೆ ಸ್ಟೇಜ್, 5 ನಿಮಿಷದಲ್ಲಿ ಸ್ಟೇಜ್ ಬರುತ್ತೆ ಅಂದರು. ಸ್ಟೇಜು ಕೂಡ ಇಲ್ಲಿ ಸಿಗುತ್ತಾ ಬಾಡಿಗೆಗೆ ಅನ್ಕೊಂಡು ಗಾಬರಿ ಆದರೆ, ಬಂದದ್ದು 2 ಟ್ರ್ಯಾಕ್ಟ್ರು. ಅದನ್ನು ರಿವರ್ಸ್ ಟಚ್ ಮಾಡಿ ಆ ಕಡೆ ಗೇಟೆಲ್ಲ ತೆಗೆದುಬಿಟ್ರು. ಅದೇ ಸ್ಟೇಜು.
ಒಂದಿಬ್ಬರು ಮೂವರು ನನ್ನ ಎತ್ತಿ ಅದ್ರ ಮೇಲೆ ಹಚ್ಚಿದ್ರು. ಅದ್ರ ಹಿಂದ್ಗಡೆ ಒಂದು ಮರ, ಆ ಮರಕ್ಕೆ ಒಂದು ಮೈಕು ಒಂದು ಬಲ್ಪು ಇಳಿಬಿಟ್ರು. ಬಲ್ಪ್ ಪಕ್ಕಂತ ಹತ್ತಿನ ಮುಖಕ್ಕೆ ಬೆಳಕು, ಮೈಕು ಹಾರಾಡ್ತಿತ್ತು. ಅದನ್ನ 5 ನಿಮಿಷಕ್ಕೊಂದು ಸರಿ ಹಿಡಿದು ಮಾತಾಡೋದು ಬೇಕಾಗಿತ್ತು. ಜನ ಎಲ್ಲ ಬಂದು ಸೇರಿದ್ರು ಸರ್. ಆ 4:15 5 ಗಂಟೆ ನಾನು ಹೋಗಿದ್ದೀನಿ, ಜನ ಬಂದಾಗ 8 ಗಂಟೆ. ನಾನು ಮಹನೀಯರೇ ಮಹಿಳೆಯರೇ ನಾನು ಗಂಗಾವತಿ ಅಂದರೆ ಪ್ರಸಾದ ಕೊಡ್ರೋ ಅಂದ ಯಾವನೋ. ಪ್ರಸಾದ ಅಂದರೆ ನಮ್ಮಲ್ಲಿ ಕೈಯಲ್ಲಿ ಏನೋ ಸಕ್ಕರೆ ಇಂತೆಲ್ಲ ಏನೋ ಕೊಡ್ತಾರೆ, ಅಷ್ಟು ಮುಖ್ಯಕ್ಕೆ ಕೂಡ್ತಾರೆ. ಇಲ್ಲಿ ಪಲಾವೇ ಪ್ರಸಾದ. ಹಾಂ, ಪಲಾವ್ ಕೊಟ್ಬಿಟ್ರಿ ಎಲ್ಲರಿಗೂ ಅಂತ ನಾನು ನೋಡ್ತಾ ತಿನ್ನೋಕ್ಕೆ ಶುರು ಮಾಡಿದ್ರು. ಪಲಾವ್ ತಿನ್ನೋದಕ್ಕೆ ಶುರು ಮಾಡಿದ್ರು. 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ಅಣ್ಣ ಬಂದ ಅಂದರು. ಯಾರು ಅಂತ ನೋಡ್ತೀನಿ, ಆ ಏರಿಯಾ ಕೌನ್ಸಿಲರ್ ಯಮ ಇದ್ದಾಗಿದ್ದಾನೆ. ಮೀಸೆ, ಕಣ್ಣು ಗುಡ್ಡಿ ಕೆಂಪಾಗಿದೆ, ಕೊರಳಲ್ಲಿ ನಾಯಿ ಕಟ್ಬೋದು ಅಷ್ಟು ದೊಡ್ಡ ಚೈನು, ಬಂಗಾರದ್ದು. ಕೈಗೆ ಅಣ್ಣ ಬಂದ. ಅವನೆಲ್ಲ ಅಣ್ಣ ಬಂದ ಮೇಲೆ ಕೂತ್ಕೊಂಡ. ಮಾತಾಡಿ ಸಾರ್. ಅಲ್ಲಿಂದ ನನ್ನ ಕಾಲವರೆಗೂ ಪಟಾಕಿ. ನಾನು ಯಾವಾಗ 2 ಭಾಗ ಆಗ್ತೀನೋ ಅಂತ ನನಗೆ ಬಂದು ಕೂತ. ಮಾತಾಡಿ ಸಾರ್ ಅಂದ. ಏನು ಮಾತಾಡ್ತಾರೆ, ತುಂಬ ಗಲಾಟೆ ಮಾಡ್ತಾರೆ, ಪಲಾವ್ ಗಿಲಾವೆಲ್ಲ ಕೊಟ್ಬಿಟ್ಟಾರೆ, ತಿಂತ ಕೂಡ್ತಾರೆ, ಮಾತಾಡೋದು ಆಗ್ತಾಯಿಲ್ಲ ಸರ್ ನನಗಂದು. ಎದ್ದು ನಿಂತ ನೋಡಿ, ಬಡ್ಡಿ ಮಕ್ಕಳ ಅಂದಾಜು ಆಡಿಯನ್ಸು. ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೇ ಇರೋರು ಕರ್ನಾಟಕದಲ್ಲೇ ಇಲ್ಲ ಅನ್ಬೋದು. ಅಣ್ಣ ನಿನ್ನ ಹೆಸರೇನಣ್ಣ? ಅಣ್ಣ ಗಂಗಾವತಿ ಪ್ರಾಣಾಕಾಶ. ಅಣ್ಣ ಭಾಳ ಫೇಮಸ್ಸು. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ, ಅಣ್ಣ ಹಾಡಾಡ್ತೀಯ, ಡ್ಯಾನ್ಸ್ ಆಡ್ತೀಯ ಅಣ್ಣ, ಸೀಮೆ ಎಣ್ಣೆ ಎದುರು ತಂದು ಕೊಡು, ಬಾಯಿ ಬಡ್ಕತ್ತೀನಿ ಅಂತ ಹೇಳಿದೆ. 10 ನಿಮಿಷ ಮಾತಾಡಿದ್ದೀನಿ ಸಾರ್. 2 ಟ್ರ್ಯಾಕ್ಟ್ರುಗಳು ಟೈಮ್ ಆಯಿತು ಅಂತ ಸ್ಟಾರ್ಟ್ ಮಾಡಿಬಿಟ್ರು. ಆ ಟ್ರ್ಯಾಕ್ಟ್ರ್ ಆ ಕಡೆ, ಈ ಟ್ರ್ಯಾಕ್ಟ್ರ್ ಈ ಕಡೆ, ಕಾಲುಗಳು ಹಿಂಗಾಗಿ ಬ್ಯಾಲೆ ಮಾಡೋ ಪರಿಸ್ಥಿತಿ ನಂದು. ನಾನು ಉದಯೋನ್ಮುಖ ಕಲಾವಿದರಿಗೆ ಇದನ್ನೇ ಹೇಳ್ತೀನಿ, ಇಂಥವನ್ನೆಲ್ಲ ಅನುಭವಿಸಿದ್ರೇನೆ ಇಂಥ ಏರ್ ಕಂಡೀಷನ್ ಆಡಿಟೋರಿಯಂನಲ್ಲಿ ಇನ್ನು ಕಾರ್ಯಕ್ರಮ ಮಾಡೋ ದಿನಗಳು ಬರ್ತಾವೆ. ನಾವು ಸ್ವಲ್ಪ ಕಷ್ಟಪಟ್ಟಿಲ್ಲ ನಮ್ಮ ಕಾಲೇಜಿನಲ್ಲಿ, ಹೌದಾ? ತುಂಬ ಕಷ್ಟಪಟ್ಟು ಎಷ್ಟಂತವ್ರು. ನಮ್ಮ ಕಡೆ ಅಂತೂ ನಿಮಗೆ ಗೊತ್ತಲ್ಲ, ಊಟ ಮಾಡ್ಕೊಂಡು ಹಾಸಿಗೆ ತಗೊಂಡೇ ಬರ್ತಾರೆ. ಕಣ್ಣಾರೆ ನೋಡ್ತೀವಿ, ಮಲಗಬೇಡ್ರಯ್ಯ ಅಂತ ರಿಕ್ವೆಸ್ಟ್ ಮಾಡ್ತಿರ್ತೀವಿ. ಎಷ್ಟೋ ಸಾರಿ ಜೋಶಿ ಮಾಮನಿ ನೀರು ತಗೊಂಡು ಹೋಗ್ತಿರ್ತಾರೆ ಜನರೊಳಗಡೆ, ಚಿಮ್ಕ್ಸೋದು. ಯಾವನಾದ್ರು ತೂಕಡಿಸ್ತಿದ್ದ ಅವ್ನ ಮುಖಕ್ಕೆ ಹಿಂಗೆ ನೀರು ಕೇಳಲಿ ಆ ಲೆವೆಲು. ಬಟ್ ಈಗ ಚೆನ್ನಾಗಾಗಿದೆ. ಟಿಕೆಟ್ಗೂ ಕೂಡ ನಮ್ಮ ಕಾರ್ಯಕ್ರಮಗಳಾಗುವಷ್ಟರ ಮಟ್ಟಿಗೆ ಬೆಳೀತಾ ಇದೆ. ಹೀಗೆ ಹಾಸ್ಯದ ಬಗೆಗಳು ಅನೇಕ ಇದೆ. ನಾನು ತುಂಬ ಇಷ್ಟಪಡೋದು ಮಹಿಳಾ ಆಡಿಯನ್ಸನ್ನು. ಯಾವ ಊರಿಗೆ ಹೋಗಲಿ ಅವರೇ ಜಾಸ್ತಿ ರೀ. ಗಂಡಸರು ಪಾಪ ಬಂದಿರಲ್ಲ ಅಂತಲ್ಲ, ಹೆಂಡ್ತಿಗೆ ಜಾಗ ಮಾಡಿಕೊಟ್ಟು ದೂರದಲ್ಲೆಲ್ಲೋ ನಿಂತಿರ್ತಾರೆ. ಕೂತ್ಕೊಳ್ಳೆ ಅಲ್ಲಿ, ಅವಳು ಕೂತ್ಬಿಟ್ರೆ ಸಾಕು ಅವಳಿಗೆ. ಆದರೆ ಟೈಮ್ ಆದಂಗೆಲ್ಲ ಅವನಿಗೆ ಟೆನ್ಷನ್. ಏನು ಮಾಡ್ತಾನೆ, ನಾನು 9 ಗಂಟೆ ಮೇಲೆ ಆಗಿಬಿಡ್ತದೆ, ಹಿಂಗೆ ನೋಡ್ತಾನೆ. ಅಡಿಯ ಹೇಳೆ ಬಂದಿರೋದು 4 ಗಂಟೆಗೆ, 8:15 ಆಗ್ತಾವಂತ ಹೇಳೆ ಅಂತ ಅವ್ನು. ಸುಮ್ಮನೆ ರೀ ನಿಮ್ದಿರೋದೇ ಕೂತ್ಕೊಳ್ಳೆ ಅಂತ ಅವ್ನು ಪಾಪ 3-4 ಸಾರಿ ಒಂದು ಈಗ ನಿಂತ್ಕೊಂಡ್ಬಿಡ್ತಾನೆ, ಹೌದಾ? ಈ ಬಬಲ್ಸ್ ಬರೋರ್ಗು ಬಯಲಾಗಬೇಕಂದ್ರೆ ಏನು ರೀ ಕನ್ನಡದಲ್ಲಿ ಹೇಳ್ತೀರಾ ಯಾರಾದರೂ? ಗುಳ್ಳೆ ಬರೋವರ್ಗು. ಇದು ಶಾಬ್ದಿಕ ಅರ್ಥ. ಅದಕ್ಕೆ ನಮ್ಮದೊಂದು ಶಬ್ದ ಇದೆಯಲ್ಲ, ಕುದಿಯೋದಕ್ಕೊಂದು ಶಬ್ದ ಇದೆಯಲ್ಲ, ಗವಗವನ. ಕೊತ ಮತ್ತೆ ಪಥ ಅಲ್ಲೋ, ಪಥ ಅದು ಆಮೇಲಿಂದು. ಕಥ ಮತ್ತೆ ಕಥ ಕೊತ ಓಕೆ. ಫಳಫಳನ ಕನ್ನಡಿ ನೋಡ್ಕೊಳ್ಳುವಾಗ ಅನ್ಬೇಕಮ್ಮ, ನನ್ನ ಮುಖ ಪಳಪಳ ಅಂತ ಇದೆ ಅಂತ. ದಗದಗನ ಮನೆಗೆ ಬೆಂಕಿ ಹಚ್ಚಿದಾಗ ಹೇಳ್ಬೇಕು ಅದನ್ನು. ನೋಡಿ ಕನ್ನಡದಲ್ಲಿ ಎಷ್ಟು ವೈವಿಧ್ಯತೆ ಇದೆ. ಬಳ್ಳಾರಿ ಏನೋ ಹಾಗಾದ್ರೆ ಅಲ್ಲಿ ಅಕ್ಕಿಯಲ್ಲೇ ಮಿರರ್ ಇದೆಯೇನೋ ಹಾಗಾದರೆ. ಒಳ್ಳೆ ಹೊಸ್ದಾಗಿ ಗೊತ್ತಾಯಿತು, ಪಳಪಳ. ನಮ್ಮ ಬಳ್ಳಾರಿ ಕಡೆ ನಮ್ಮದು ಗಂಗಾವತಿ, ಅಲ್ಲಿಂದ 1.5 ಗಂಟೆ ಜರ್ನಿ. ಬಬಲ್ಸ್ ಬರೋವರೆಗೂ ಮರಳೋದು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು? ತುಂಬ ಜನರಿಗೆ ಅಡುಗೆ ಮಾಡೋ ಹಾಗಿದ್ರೆ, ವಾಟರ್ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ 52,000ವರೆಗೂ ಬಬಲ್ಸ್ ಬರುತ್ತೆ. ಈ ಜಾತ್ರೆ ಗಿಣ್ಣಮಗೆಲ್ಲ ಪಲಾವ್ ಮಾಡಿಸ್ತಾರಲ್ಲ, ಅವಾಗ 1000s ಆಫ್ ಬಬಲ್ಸ್ ಬರುತ್ತೆ. ನಿಮ್ಮ ಮನೇಲಿ ನೀವು ನಿಮ್ಮ ಗಂಡ ಇಬ್ಬರೇ ಗೂಗೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಇಟ್ಸ್ ಓಕೆ ಮೇಡಮ್. ಮೇಡಮ್ ಒಂದು ಕ್ವಶನ್, ಬಬಲ್ಸೇ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಬಾಯ್ ಬಿಡ್ಕೊ ಅಂತ.
ಆವಾಗಲೇ ಅಡ್ವರ್ಟೈಸ್ಮೆಂಟು, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಇದೇ ಒಂದು ಸುದ್ದಿ. ಬನ್ನಿ ವೀಕ್ಷಕರೇ, ಈಗ ನೋಡೋಣ. ರಾಹುಲ್ ಅಂತ ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ. ಇದರ ಸಂತೋಷ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು. ಬನ್ನಿ, ವಸತಿ ಮಂತ್ರಿಗಳು ಹಾಗೂ ಹಜ್ ಮಂತ್ರಿಗಳು, ಚಾಮರಾಜಪೇಟೆ ಶಾಸಕರು. ಜಮೀರಣ್ಣ ಅವರೇ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ. ಕಂಗ್ರಾಚುಲೇಷನ್. ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ಅಂದರಾಗಿದ್ದಾನ್ರಿ. 24 hours ನಮ್ಮದೇ ಸರ್ಕಾರ, ನಾವೇ ಮಾಡಿದ್ದೀವಿ. ಚಪ್ಪಾಳೆ ಕಟ್ಬೇಕು ನೀವು, ಚಟ್ಪಟ ಅಂತ. ಯಾರು ದೇಶ ಕಟ್ಟಿರೋದು? ದೇಶ ಕಟ್ಟಿರೋದು ನಾವು ರೀ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಸಾರಿ ಜಹಾನ್ ಸೆ ಅಚ್ಚಾ ಹಿಂದೂ ಸೀತಾ ಹಮಾರ. ನೋಡಿ, ಮೊಬೈಲ್ನಲ್ಲಿ ನನ್ನ ಕಚ್ಚೋದು ತೆಗಿದೆ, ಅದೇನು ಬೇರೆ ತೆಗಿತಾವನೆ. ದೇವರೊಳ್ಳೆ ಮಾತಾಡ ನನಗೆ. ಮಿಸ್ಟರ್ ನಿನ್ನ ಜನ್ಮಕ್ಕೆ ಹೋಗು. ಕಂಜಾಜೆ ಶಬದಾರ್ ಲಾಟ್ರಿ. ನೋಡಿ, ಹಿಂಗಾಗೋಯ್ತು ಕತೆ. ಈಗ ನಮ್ಮ ಒಂದು 4 ಜನ ಹಿರಿಯ ನಟರ ಧ್ವನಿಗಳು, ಅದರಲ್ಲಿ ಬಾಲಕೃಷ್ಣ ಅವರು. ನೋಡಿಪ್ಪ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ. ಆದರೆ ಏನು ಮಾಡಲಿ, ನಿಮ್ಮ ಜೊತೆ ಕೂತ್ಕೋಬೇಕು ಅಂತ ಆಸೆನಪ್ಪ. ಆದರೆ ಏನು ಮಾಡಲಿ, ರಾತ್ರಿ 12 ಗಂಟೆ ಆದ್ರೂ ನನ್ನ ಹೆಂಡ್ತಿ ನನಗೋಸ್ಕರ ಊಟನೂ ಮಾಡದೆ ಕಾಯ್ತಾ ಇರ್ತಾಳಪ್ಪ. ನಾನು ಹೋಗ್ಬೇಕು. ಬಾಲಣ್ಣವರೇ, ಈ ಕಾಲದಲ್ಲಿ ನಿಮ್ಮ ಹೆಂಡ್ತಿ ರಾತ್ರಿ 12 ಗಂಟೆ ಆದ್ರೂ ಊಟನೂ ಮಾಡದೆ ನಿಮಗೋಸ್ಕರ ಕಾಯ್ತಾರೆ ಅಂದರೆ ನೀವು ತುಂಬಾ ಲಕ್ಕಿ. ಲಕ್ಕಿ ಅಲ್ಲ ಕಣೋ, ಅವಲಕ್ಕಿ ಬುಡ್ಡೆದೆ. ನಾನು ಅಡುಗೆ ಮಾಡಿದ್ರೆ ಕಣಪ್ಪ ಅವ್ಳು ಊಟ ಮಾಡೋದು. ಆ ಕೇಸ್ನವ್ರು ಇದ್ದೀರಾ ಇಲ್ಲಿ ಯಾರಾದರೂ? ಇದ್ರೆ ಅಂಥವ್ರಿಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಹೆಂಡ್ತಿಗೆ ಮನೇಲಿ ಸಹಾಯ ಮಾಡ್ಕೊಳ್ಳೋದ್ರಲ್ಲಿ ಏನಿಲ್ಲ ರೀ. ಅವ್ರು ರಿಯಲ್ ಜೆಂಟಲ್ಮ್ಯಾನ್, ನಿಜವಾಗ್ಲೂ ರಿಯಲ್ ಜೆಂಟಲ್ಮ್ಯಾನು. ಅಂಥವ್ರಿಗೊಂದು ವಿಶೇಷವಾದಂಥ ಧನ್ಯವಾದಗಳು. ಹಾಗೆಯೇ ನಮ್ಮ ದಿನೇಶ್ ಅವ್ರದ್ದು 2 ರೀತಿಯಾದಂಥ ಧ್ವನಿ. ಒಂದು ವಿಲನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ. ಆವಾಗ ಹೇಗಿತ್ತು ಅವ್ರ ಧ್ವನಿ, ಕಾಮಿಡಿಯನ್ ಆದಾಗ ಹೇಗೆ ಧ್ವನಿ ಬದಲಾಗಿತ್ತು. 2 ಧ್ವನಿಯ ಪರಿಚಯ. ಅವರು ವಿಲನ್ ಆಗಿದ್ದಾಗ, ಓಯ್ ಭಾಸ್ಕರ್ ರಂಗ, ಇವತ್ತೇನಾದರೂ ಅವ್ನು ಬರಲಿಲ್ಲ ಅಂದರೆ ನಿನ್ನ ಮಗುಗತ್ತೆ ಏನಾಗುತ್ತೆ ಗೊತ್ತೇ, ಹೀಗಿತ್ತು. ಅವ್ರು ಕಾಮಿಡಿಯನ್ನಾಗಿ ಬದಲಾದಾಗ, ವಾಯ್ ಉಬ್ಬುಳಗಾಯಲೆ ಬಾಂಬುಟ್ಟು ಮಾರಾಯ, ಉಬ್ಬುಳಗಾಯಲೆ ಬಾಂಬಿರುವುದಿಲ್ಲ. ಯಾವ ಬಾಂಬು? ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡ್ತಿ ಬರಲ್ಲ, ಜಯ್ಯ ಡ್ರ. ಹಾಗೆ NS ರಾವ್, ಅಯ್ಯಬ್ಬ ಇಲಗಿಲ್ಲ ಅಮ್ಮ ಶಾಂತಿ ಮಾಡ್ಕೋಬೇಡಮ್ಮ ವಾಂತಿ. ಎಸ್, ಥ್ಯಾಂಕ್ ಯು ಗುರು. ಕಾರ್ಯಕ್ರಮ ಫಸ್ಟ್ ಕ್ಲಾಸ್, ನಿಮ್ಮ ಚಪ್ಪಾಳೆ ಫಸ್ಟ್ ಕ್ಲಾಸು, ಫಸ್ಟ್ ಕ್ಲಾಸ್. ಎಸ್, ಥ್ಯಾಂಕ್ ಯು. ಹಾಗೆ ನನ್ನ ಒಂದು ಕಾರ್ಯಕ್ರಮ ಟೈಗರ್ ಸುಧೀರ್ ಧೀರೇಂದ್ರ ಅಂತ ಒಂದು 12.5 ವರ್ಷಗಳ ಕಾಲ ರೇಡಿಯೋದಲ್ಲಿ ಬಂತು. 3 ಧ್ವನಿಗಳು, ಧೀರೇಂದ್ರ ಗೋಪಾಲ್, ಟೈಗರ್ ಪ್ರಭಾಕರ್ ಮತ್ತು ಸುಧೀರ್ ಅವ್ರದ್ದು. ಅದು ನಾನೇ ಮಾಡ್ತಾ ಇದ್ದದ್ದು 3 ಧ್ವನಿಗಳನ್ನು. ನಮ್ಮ ಬೆಂಗಳೂರಿನ ಕನ್ನಡದ ಬಗ್ಗೆ ನಾನೊಂದು ಯಾವಾಗಲೂ ಹೇಳ್ತಾ ಇರ್ತೀನಿ. ನೋಡೋಣ ಏನು ಹೇಳ್ತಾರೆ. ಒಂದು ಪ್ರಶ್ನೋತ್ತರ 1 ನಿಮಿಷದ ಜೋಕ್ ಅಷ್ಟೇ. ಅದು ಕೇಳಿರ್ತೀರಾ? ಬಾರಪ್ಪ ಟೈಗರ್ ಪ್ರಭಾಕರು, ನೋಡ್ಲಾ ಇವತ್ತಿಂತ ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರಾಣೇಶ್ ಅವರೆಲ್ಲ ಸೇರಿಕೊಂಡು ನಗ್ಸಿ ಸೊಳ್ಳೆಗಳೇ ಬೈಕಂತವೆ ಕಣಪ್ಪ. ಒಂದು ಸೊಳ್ಳೆ ಉಳ್ದಿಲ್ಲ ಕಣ್ಲ ಆಡಿಟೋರಿಯಂನಲ್ಲಿ, ಎಲ್ಲ ಬೆಳೆದು ಕೆಳಗೆ ಬೀಳಿಸ್ಬಿಟ್ರವ್ರೆ ನಮ್ಮ ಜನ. ಆ ಥರ ಆಗ್ಬಿಟ್ಟೈತಂತೆ. ಏನಾದರೂ ಹೇಳು, ನಿಜವಾದ ಕನ್ನಡಿಗರು ಅಂತಂದರೆ ಬೆಂಗಳೂರಲ್ಲಿ ಯಾರಪ್ಪ ಟೈಗರ್ ಪ್ರಭಾಕರ್ರು? ದೇವರಣ್ಣ, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂದರೆ ಯಾರು ತಮಿಳವ್ರ ಜೊತೆ ತಮಿಳ್ ಮಾತಾಡಿ, ತೆಲುಗುನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದ ಜೊತೆ ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ, ಅವರೇ ನಿಜವಾದ ಕನ್ನಡಿಗರು. ಇರ್ಬೋದು ಕಣಪ್ಪ, ಯಾವುದೇ ಭಾಷಿಕನ ಮಾತಾಡಿಸು ಬೆಂಗಳೂರಲ್ಲಿ ಆ ಭಾಷೆಯಲ್ಲಿ ಮಾತನಾಡ್ತಾರೆ ನಮ್ಮ ಕನ್ನಡದವರು. ಇಬ್ಬರು ಕನ್ನಡಿಗರು ಸೇರ್ಕೊಂಬಿಟ್ರೆ ಅದೆಲ್ಲಿ ಶುರು ಆಗ್ಬಿಡುತ್ತೆ. ಇಬ್ಬರು ಇಂಗ್ಲೀಷ್ಲಿ ಮಾತಾಡ್ತಾರೆ ಕನ್ನಡ ಉಳಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಕೆಲವರು ನಮ್ಮ ಸುಧೀರ್ ಮಲಗ್ಬಿಟ್ಟವನೇ ಸಾಂಗ್ಲಿಯನ ಕುಂಬೇಶ್ವರ ಯಾಕೆ ಧೀರಣ್ಣ ಊಟ ಚಣ್ಣಮಣಿಕೆ ಊಟ ಮೇಲೆ ಕೊಡ್ತಾರೆ ಕಣ್ಲ. ಈಗ ಪಾಠ, ನಿಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂದರೆ ಯಾರಲ್ಲ ಶಿವ? ಸರಿಯಾಗಿ ಕೇಳಿಸ್ಕೊಳ್ಳಿ ಮಹಾಜನಗಳೇ. ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತ ಅಂದರೆ ಯಾರು SSLC ಎಕ್ಸಾಮಲ್ಲಿ ಇಂಗ್ಲೀಷ್ ಫೇಲ್ ಮಾಡ್ಕೊತಾ ಇದ್ರು ಅವರೇ ನಿಜವಾದ ಕನ್ನಡಿಗರು. ಏನು ಹೇಳ್ತೀರಿ? ಬೇಡ ಕಣ್ರಪ್ಪ, ಈ ಬುಡ್ಡಿ ಇದನ್ನು ಮಾತು ಕೇಳ್ಕೊಂಡು SSLC ಇಂಗ್ಲೀಷ್ ಫೇಲ್ ಮಾಡಿಕೊಂಡು ನಾವು ಕನ್ನಡಿಗರು ಅಂತ ಹೇಳಿಬಿಡಿ. ನಾವು ಮಾತಾಡಿದ್ದು ತಮಾಷೆಗೆ ಶಿವನೇ ಶಂಭುಲಿಂಗ.
ಹಾಗೆ ನಮ್ಮ ಹಾಸ್ಯ ನಟ ದೊಡ್ಡಣ್ಣ ಮತ್ತು ಟೆನ್ನಿಸ್ ಕೃಷ್ಣ ದೊಡ್ಡಣ್ಣವರು. ಕೊಲಲೆ ಪಾಂಡುಕು ಬಾರದವು ಕೊಲಲೆ. ಓಹೋ, ಏನು ನೋಡ್ತಾ ಇದ್ದೀರಾ? ಬಾತ್ಕೋಳಿ ತಗೊಂಡು ಎಂಜಿನಿಯರಿಂಗ್ ಕೊಡ್ಸೋಣ ಅಂತ ಇದ್ದೀರಿ. ಅಲ್ಲಿ ನಮ್ಮ ಟೆನ್ನಿಸ್ ಕೃಷ್ಣ MA ತಗೊಂಡು MBBS ಮಾಡ್ಸೋಕೆ ಹೋಗ್ತಾನೆ. ಕೃಷ್ಣ, ನಾಟಿ ಕೋಳಿ ಬೇಕೇನೋ? ಬಾರೋ ಬಾರೋ ಬಾರೋ. ಬಂದ ನೋಡಿ ನಮ್ಮ ಟೆನ್ನಿಸ್ ಕೃಷ್ಣ. ಬಾರಪ್ಪ. ನಮಸ್ಕಾರ ಕಣ್ರಣ್ಣ, ನಮಸ್ಕಾರ ಕಣ್ರಕ್ಕ. ಮ್ಯಾರಮ್ಮನ್ ಡಿಸ್ಕೋ. ದೊಡ್ಡಣ್ಣ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳೋಣ. ಅದೇನು ಅಂತ ಕೇಳಿ ಮಹಾಪ್ರಭು. ಏನಿಲ್ಲ ಕಣಣ್ಣ, ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ, ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜನೇನಣ್ಣ? 100%. ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕೆ ಹೇಳಿ? ವಯಸ್ಸಾಗೋಕ್ಕೂ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೆಲ್ಲ ವಯಸ್ಸಾಯ್ತದೆ. ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್. ನೋಡಿ, ವಯಸ್ಸಾಗಬಾರ್ದು ಅಂದರೆ ಫಾಲೋ ಅಪ್ ಮಾಡಿ. ಹಾಗೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಹೇಳ್ರಪ್ಪ. ಇಲ್ಲ, ಚಾನ್ಸೇ ಇಲ್ಲ, ನವ್ವೇ. ನಾನು ಯಾವತ್ತು ಹೇಳ್ತಾ ಇರ್ತೀನಿ, ಕುತ್ತೇ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲ. ಬಲ್ ಬಲ್ ಮಾತಾಡೋಕ್ಕಿಲ್ವಾ? ಹೋಗು ಹೋಗು, ನಾಳೆ ಸಿಗ್ತೀಯಲ್ಲ. ಇವೆಲ್ಲ ನಮ್ಮ ಹಳೆ ಡೈಲಾಗು. ನಾನು ಹೇಳೋದಿಷ್ಟೇ, ಎಲ್ಲರೂ ಚೆನ್ನಾಗಿರ್ಬೇಕು ಅಂದರೆ, ನಾವೆಲ್ಲ ಚೆನ್ನಾಗಿರ್ಬೇಕು ಅಂದರೆ ಒಂದೇ ಒಂದು ಮಾತು, ದ್ವೇಷ, ಅಸೂಯೆ, ಮತ್ತೊಂದು ಮಗದೊಂದು ಎಲ್ಲ ಬಿಟ್ಟಾಕಬೇಕು. 108 ಜಾತಿ, 108 ಧರ್ಮ, 108 ಭಾಷೆ ಇದ್ದರೂ ನಾವೆಲ್ಲರೂ ಕನ್ನಡಿಗರು ಅಂತ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವನ್ ನಾವು ಸೈಡಲ್ಲಿ ಮಾತಾಡೋನು, ಅವನು ಹೇಳ್ತಾನೆ ಅವನು ಅಣ್ಣ ಪಾರ್ಟಿ ಅಂತ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ. ಕುಡ್ದು ಕುಡ್ದು ಲಿವರ್ ಔಟು, ಆಮೇಲೆ ಹೆಂಡ್ತಿ ಮನೆಯಲ್ಲಿರೋ ಡೌಟು. ಹುಷಾರ್. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಅವ್ರ ಕೈಗೆ ಸಿಗಬಾರ್ದು ನಾವು. ಒಬ್ಬ ಸಿಕ್ಬಿಟ್ಟು ಅವ ಬಂದ ದೋಸೆ ಹೇಳಿಲ್ಲ ಅಂದ. ಹೌದಪ್ಪ ಅಂದ. ನೀವು ಟಿವಿ ಬಿಡ್ತಿಲ್ಲ ಅಂದ. ಹೌದು. ನೀನು ನನ್ನ ಹೆಂಗೆ ಗೊತ್ತಿಡ್ದಿ ಅಂದೆ. ಅದೇ ಇವನ ನೀನು ಧ್ವನಿ ಕೇಳಿದ್ರೆ ಸಾಕು, ನಮ್ಮ ಮನೆಗೆ ಎಲ್ಲರೂ ಥೂ ಅಂದ. ಇವ ಉಗುಳ್ತಾನ, ಅವ್ರ ಮನೆಯವ್ರು ಉಗುಳಿದಿಲ್ಲ. ಆ ಸಂದರ್ಭಕ್ಕೆ ಉಗುಳ್ಬೇಕು ಅನಿಸಿದ್ರಿ ಇವಾಗ. ಮತ್ತು ನಿನ್ನ ಧ್ವನಿ ಸಾಕು, ನಮ್ಮ ಮನೆಗೆ ನಿಮ್ಮ ಮಕ್ಕಳು ನೋಡಿದ್ರೆ ಸಾಕು, ನಮ್ಮ ಹೆಣ್ಮಕ್ಳು ಎಲ್ಲರೂ ಥೂ ಅಂದ. ಅದಕ್ಕೆ ಗುಟ್ಕ ಗಿಟ್ಕ ಹಾಕಿದ್ರ ಜೊತೆಗೆ ಮಾತಾಡಬಾರ್ದು. ನಾವು ಜಯನಗರ ಜಯದೇವ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ನಮ್ಮ ಊರವ್ರು ಒಬ್ಬರು ಭೇಟಿ ಆದರು. ನಾನು ಕೇಳ್ದೆ ಇಲ್ಲಿ ಬಂದುಬಿಟ್ಟಿದ್ದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟದ, 2 ಸ್ಟಂಟ್ ಹಾಕ್ಯಾರ, ಇದನ್ನು ಹೋಗಿ ನಮ್ಮ ಮನೆ ಆಳಿದಾನ ಅವ್ನು ಹೇಳ್ದ ಅಂದ. ನಾನು ಅಲ್ಲಿ ಹೋದ ತಕ್ಷಣ ಅವ್ರ ಮನೆಗೆ ಹೋದೆ. ಬಸಪ್ಪ ಅಂದೆ. ಏನಪ್ಪ ಅಂದ. ನಿನಗೊಂದು ವಿಷಯ ಗೊತ್ತದನ ಅಂದೆ. ಇಲ್ಲಪ್ಪ ಅಂದೆ. ನಿಮ್ಮ ಸೌಕರ್ಗ ಸ್ಟಂಟ್ ಹಾಕ್ಯಾರ ಅಂದೆ. ನಾನು ಸಾಮಾನ್ಯ ಅಲ್ಲ ಆತ, ನಮ್ಮ ಸೌಕರ ರೊಕ್ಕಿದ್ದತ್ತ, ಬೇಕಾದ ಅಕ್ಷಿ ಅಂತಾನ. ನೀವು ಅಕ್ಷಿ ಅಂದ್ರೆ ಅಕ್ಷರಕ್ಕೆ ಸಾಧ್ಯದನು? 2 ಅಕ್ಷಂಡನು ಒಂದು 2 ಅಲ್ಲ, ಮತ್ತು 4 ಅಕ್ಷರಕ್ಕೆ ರೆಡಿ ಆತ. ರೊಕ್ಕಿತ್ತು ಮನುಷ್ಯ ಅಂದೆ. ಇಷ್ಟೊಂದ್ರಾಗ ಫೋನ್ ಬಂದುಬಿಡ್ತು. ಹಲೋ ಅಂದೆ. ಅವನು ಬಸಪ್ಪ ಹೇಳ್ಬಿಡ್ರಿ, ಅವ್ರ ಸಾವುಕಾರ ಕೋಮಕ್ಕೆ ಹೋದ. ಅದೇ ಇವನು ತಡಿ ಕಟ್ ಮಾಡಿದೆ. ಬಸವ, ಇನ್ನೊಂದು ವಿಷಯ ಗೊತ್ತದಲ್ಲ ನನಗೆ. ಏನು? ನಿಮ್ಮ ಸಾವುಕಾರ ಕೋಮಕ್ಕೆ ಹೋದ. ನಾನು ಹೇಳಿಲ್ಲ, ರೊಕ್ಕದ ಮನುಷ್ಯರ್ಯವ ಬೆಕ್ಕದಲ್ಲಿ ಹೋಗ್ತಾನ. ಹೋದ ವರ್ಷ ಇದೇ ಜಾಗದಾಗ ಇದೇ ವರ್ಷದಾಗ ಅವನು ಅಮೇರಿಕಾದಾಗ ಹೋಗಿದ್ದ. ಇವನು ಕೋಮಕ್ಕೆ ಹೋಗಿ ಅನ್ನೋದಿಲ್ಲ, ಹೊಸ ದೇಶ ಅಡ್ಡಾಡ್ತಾನವ ಅಂದ. ಅವು ಕೋಮ ಅಂದ್ರೆ ಅದೊಂದು ದೇಶ ತಿಳ್ಕೊಂಬಿಟ್ಟಾನವ. ಇಷ್ಟು ಅಂದ ತಕ್ಷಣ ಇವನು ಕೂಡ ಮಾತಾಡಿದ್ರಾಗ ಅರ್ಥ ಇಲ್ಲ ಅಂತ ತಿಳ್ಕೊಂಡು ನಾನು ಸೀದಾ ಹೋಗಿ ಮನೆಗೆ ಹೋದೆ. ಊಟ ಮಾಡಿ ಮಲಗಬೇಕನ್ನೋದ್ರಾಗ ನಮ್ಮ ಊರ ಪಕ್ಕಕ್ಕೆ ಒಂದು 5-6 ಕಿಲೋಮೀಟ್ರ್ ಫೋನ್ ಮಾಡಿದ. ಜೋಶಿ ಸರ್ ಎಲ್ಲಿದ್ದೀರಿ ಅಂತ. 11 ಗಂಟೆಗೆ ಎಲ್ಲಿರ್ತಾರೆ ಹೇಳೋದು. ನಾನು ಎಲ್ಲ ಮನೆಗಿದ್ದೀರಿ ಬಿಡ್ರಿ ಸರ್, ಸ್ವಲ್ಪ ಅರ್ಜೆಂಟ್ ಬರ್ತೀನಿ ಅಂದ. ಎಲ್ಲಿಗೆ ಅಂದೆ. ನಮ್ಮ ಮಾವ ಹೊಲಕ್ಕೆ ಹೋಗಿದ್ದ, ಅಲ್ಲಿ ಹಾವು ಕಡ್ದೈತೆ ಅವನಿಗೆ, ಸ್ವಲ್ಪ ಬರ್ರಿ ನೀವು ಅಂದ. ಹಾವು ಕಡ್ದು ನಾನು ಯಾಕೆ ಬರಲಲ್ಲಿ? ದವಾಖಾನಿಗೆ ಕರ್ಕೊಂಡು ಹೋಗು, ಎಲ್ಲೇನು ಹಾವು ವಿಷಯ ಹೇಳಿಸ್ತಾರೆ. ಹಂಗಲ್ಲ, ಕರೆಕ್ಟ್ ನಮಗೆಲ್ಲ ಗೊತ್ತು, ಅದನ್ನೆಲ್ಲ ಮಾಡಿಸೀವಿ ನಾವು. ಅವು ಮಲ್ಕೊಂಡ್ರೆ ವಿಷಯ ನೆತ್ತಿಗೆ ಇರ್ತದಂತ. ಅದಕ್ಕೆ ಬೆಳತನಕ ಸ್ವಲ್ಪ ಕಾರ್ಯಕ್ರಮ ಮಾಡ್ಬೇಕು ನೀವು. ಎಷ್ಟು ತಾಸು ಅಂದೆ. ಒಂದು 8-10 ತಾಸು ಅಂದ. 8-10 ತಾಸು ಮಾಡಿದ್ರೆ ನಿಮ್ಮ ಮಾವು ಉಳಿತಾನ? ನಾನು ಸತ್ತು ಹೋಗ್ಬಿಡ್ತು ಬರೀ ಪುಣ್ಯಕ್ಕೆ. ಅಲ್ರಿ, ನಮ್ಗೆ ಯಾರು ಸತ್ತರೆ ಯಾರು ಹೋದ್ರೆ ನಮ್ಮ ಮಾವು ಉಳಿದ್ರು ಸಾಕು ನಮ್ಗೆ ಅಂದವ.
ನಿಮ್ಮ ಅವನ ಸಲುವಾಗಿ ನಮ್ಮನ್ನ ಯಾಕೆ ಬಲಿ ಕೊಡ್ತಿಲ್ಲ ಅಂದೆ ಸುಮ್ಮ ತಮಾಷೆಗೆ ಅಂದೆ ಬರ್ರಿ ಒಂದು 2 ತಾಸು ಮಾಡಿರಿ ಅಂತ